ಪ್ರಿಯರೇ, ನಮ್ಮೆಲ್ಲರನ್ನು ತನ್ನ ಈ ಸೇವೆಗಾಗಿ ಪ್ರತ್ಯೇಕಿಸಿ ಜೊತೆ ಸೇರಿಸಿ ಕರೆದಿರುವ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ಶುಭ ವಂದನೆಗಳು. ಇಂದು ವಿಮೋಚನ ಕಾಂಡ ಪುಸ್ತಕದ 29ನೇ ಅಧ್ಯಾಯದ 1ನೇ ವಚನದಿಂದ 30ನೇ ಅಧ್ಯಾಯದ 9ನೇ ವಚನದವರೆಗಿನ ಧ್ಯಾನದಲ್ಲಿ ಆರೋನ ಮತ್ತು ಅವನ ಮಕ್ಕಳ ಯಾಜಕ ಪ್ರತಿಷ್ಠೆ, ಆ ಸಂದರ್ಭದ ಯಜ್ಞಾರ್ಪಣೆಗಳು ಹಾಗೂ ನಿತ್ಯ ಸರ್ವಾಂಗ ಹೋಮ ಇವುಗಳ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಆತನ ಮುಂದೆ ಬರೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನೀತಿವಂತರಾದರೂ ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು, ಉಲ್ಲಾಸಿಸುವರು, ಆನಂದ ಧ್ವನಿ ಮಾಡುವರು. ಕೀರ್ತನೆಗಳು 68, 3ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಪ್ರಿಯರೇ, ವಿಮೋಚನೆ ಕಾಂಡ ಪುಸ್ತಕದ 29ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಯಾಜಕರ ಪ್ರತಿಷ್ಠೆ, ಪ್ರತಿಷ್ಠೆಯ ಸಂದರ್ಭದ ಯಜ್ಞಾರ್ಪಣೆಗಳು, ಯಾಜಕರ ಆಹಾರ, ನಿತ್ಯವಾದ ಸರ್ವಾಂಗ ಹೋಮ ಎಂಬುದಾಗಿರುತ್ತದೆ. ಈ 29ನೇ ಅಧ್ಯಾಯ ದೀರ್ಘವಾದದ್ದು, ಆದರೆ ಇದರಲ್ಲಿನ ಎಲ್ಲ ಭಾಗವೂ ಓದಲು ಆಸಕ್ತಿಕರವಾಗಿರುವುದಿಲ್ಲ. ಆದರೆ ದೇವರಾತ್ಮನು ನಮಗೆ ಇದರಿಂದಲೂ ಪಾಠಗಳನ್ನು ಕಲಿಸಲಿಕ್ಕಿದ್ದಾನೆ ಎಂದು ನಾನು ನಂಬುತ್ತೇನೆ. ಇದು ದೇವರ ಪಠ್ಯಪುಸ್ತಕವಾಗಿದೆ ಮತ್ತು ಇದರಲ್ಲಿ ವಿಶೇಷವಾದ ಆತ್ಮಿಕ ಪಾಠಗಳಿರುತ್ತವೆ. ವಿಮೋಚನೆ ಕಾಂಡ ಪುಸ್ತಕ 29ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅವರು ನನಗೆ ಯಾಜಕರಾಗುವಂತೆ ಅವರನ್ನು ಪ್ರತಿಷ್ಠಿಸುವುದಕ್ಕೆ ನೀನು ಮಾಡಬೇಕಾದ ಕಾರ್ಯ ಯಾವುದೆಂದರೆ, 1 ಹೋರಿ ಕರುವನ್ನು, ಪೂರ್ಣಾಂಗವಾದ 2 ಟಗರುಗಳನ್ನು ತೆಗೆದುಕೊಳ್ಳಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ವಿಶ್ವಾಸಿಯ ಪ್ರತಿಷ್ಠೆಯು ಅವನು ತನಗಾಗಿ ಏನನ್ನಾದರೂ ಮಾಡುವುದರಿಂದಲ್ಲ, ಅದು ದೇವರು ಆತನಿಗಾಗಿ ಮಾಡುವಂತಹದ್ದು. ಅದು ಕ್ರಿಸ್ತನು ಮಾಡಿ ತೀರಿಸಿದ ಕಾರ್ಯದ ಮೇಲೆ ಆಧಾರಗೊಂಡಿರುವಂತಹದ್ದು. ಅದು ಅಲ್ಲಿಯೇ ಇರತಕ್ಕದ್ದು, ಅದಕ್ಕೆ ಯಾವುದನ್ನು ಕೂಡಿಸಬಾರದು. ವಿಮೋಚನೆ ಕಾಂಡ ಪುಸ್ತಕ 29ನೇ ಅಧ್ಯಾಯ 2ರಿಂದ 4ನೇ ವಚನದವರೆಗೆ ನೋಡೋಣ. ಮತ್ತು ಹುಳಿಯಿಲ್ಲದ ರೊಟ್ಟಿಗಳನ್ನು, ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹೊಯ್ದ ಹುಳಿಯಿಲ್ಲದ ಕಡುಬುಗಳನ್ನು ಗೋಧಿಯ ಹಿಟ್ಟಿನಿಂದ ಮಾಡಿಸಿ ಒಂದೇ ಪುಟ್ಟಿಯಲ್ಲಿ ತುಂಬಿಸಬೇಕು. ಆಮೇಲೆ ಆ ಪುಟ್ಟಿಯನ್ನು, ಆ ಹೋರಿಯನ್ನು, ಟಗರುಗಳನ್ನು ತಂದಿಡಬೇಕು. ಆಗ ಆರೋನನನ್ನು ಅವನ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ಕರಕೊಂಡು ಬಂದು ನೀರಿನಲ್ಲಿ ಸ್ನಾನ ಮಾಡಿಸಿ ಎಂಬುದೇ. ಪ್ರಿಯರೇ, ತೊಳೆಯುವಂತಹದ್ದು ಪುನರ್ಜನ್ಮಕ್ಕೆ ಹೋಲಿಕೆಯಾಗಿದೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂದು ಬರೆಯಲ್ಪಟ್ಟಿದೆ. ಪ್ರಿಯರೇ, ಇಲ್ಲಿ ಹೇಳಲ್ಪಟ್ಟ ತೊಳೆಯುವಿಕೆ ಪುನರ್ಜನ್ಮವನ್ನು ಸೂಚಿಸುತ್ತದೆ. ಬೋಗುಣಿಯು ಬೇರೆಯೇ ರೀತಿಯ ತೊಳೆಯುವಿಕೆಯನ್ನು ಸೂಚಿಸುತ್ತದೆ. ಈಗ ಪ್ರಿಯರೇ, ಮೋಶೆಯು ಆ ವಸ್ತ್ರಗಳನ್ನು ಆರೋನನಿಗೆ ತೊಡಿಸುತ್ತಾನೆ ಎಂಬುದನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 29ನೇ ಅಧ್ಯಾಯ 5ನೇ ವಚನದಿಂದ 9ನೇ ವಚನದವರೆಗೆ ನೋಡಿರಿ. ಆ ವಸ್ತ್ರಗಳನ್ನು, ಅಂದರೆ ನಿಲುವಂಗಿಯನ್ನು, ಕವಚದ ಸಂಗಡ ತೊಟ್ಟುಕೊಳ್ಳತಕ್ಕ ಮೇಲಂಗಿಯನ್ನು, ಕವಚವನ್ನು, ಚೀಲದ ಪದಕವನ್ನು ಆರೋನನಿಗೆ ತೊಡಿಸಿ, ಕವಚದ ವಿಚಿತ್ರವಾದ ನಡುಕಟ್ಟನ್ನು ಕಟ್ಟಿಸಿ, ಅವನ ತಲೆಗೆ ಮುಂಡಾಸವನ್ನು ಹಾಕಿಸಿ, ಮುಂಡಾಸದ ಮೇಲೆ ಪವಿತ್ರ ಪಟ್ಟವನ್ನು ಕಟ್ಟಿಸಿ, ಅಭಿಷೇಕ ತೈಲವನ್ನು ಅವನ ತಲೆಯ ಮೇಲೆ
ಅಭ್ಯಂಜನ ಮಾಡಿ ಅವನನ್ನು ಅಭಿಷೇಕಿಸಬೇಕು. ತರುವಾಯ ಅವನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅವರಿಗೆ ನಿಲುವಂಗಿಗಳನ್ನು ತೊಡಿಸಿ ಆರೋನನಿಗೂ ಅವನ ಮಕ್ಕಳಿಗೂ ನಡುಕಟ್ಟುಗಳನ್ನು ಕಟ್ಟಿಸಿ ಮುಂಡಾಸೆಗಳನ್ನು ಸುತ್ತಿಸಬೇಕು. ಆ ಹೊತ್ತಿನಿಂದ ಯಾಜಕತ್ವವು ಶಾಶ್ವತವಾದ ನಿಯಮದಿಂದ ಅವರಿಗೆ ಉಂಟಾಗುವುದು. ಹೀಗೆ ಆರೋನನನ್ನು ಅವನ ಮಕ್ಕಳನ್ನು ಯಾಜಕೋದ್ಯೋಗಕ್ಕೆ ಸೇರಿಸಬೇಕು ಎಂಬುದೇ. ಪ್ರಿಯರೇ, ಪ್ರತಿಷ್ಠೆ ಎಂದರೆ ನಾವು ಮಾಡುವ ಕಾರ್ಯವಾಗಿರದೆ ದೇವರು ಮಾಡುವಂಥದ್ದಾಗಿದೆ. ಈ ದಿನಗಳಲ್ಲಿ ಪ್ರತಿಷ್ಠಾ ಸಮಾರಂಭಗಳ ಕುರಿತಾಗಿ ತುಂಬ ಕೇಳುತ್ತೇವೆ. ಅಲ್ಲಿ ಜನರು ಅನೇಕ ಕಾರ್ಯಗಳನ್ನು ಮಾಡಲು ಮಾತು ಕೊಡುತ್ತಾರೆ, ಆದರೆ ಯಾವುದನ್ನೂ ಸರಿಯಾಗಿ ಮಾಡುವುದಿಲ್ಲ. ಆದ್ದರಿಂದ ಅದನ್ನು ನಾನು ಪ್ರತಿಷ್ಠೆಯ ಕಾರ್ಯವೆಂದು ಕರೆಯಲು ಇಷ್ಟಪಡುವುದಿಲ್ಲ. ಪ್ರಿಯರೇ, ಪ್ರತಿಷ್ಠೆ ಅಂದರೆ ನಾನು ಆತನಿಗಾಗಿ ಮಾತು ಕೊಡುವುದಲ್ಲ. ಪ್ರತಿಷ್ಠೆ ಎಂದರೆ ದೇವರ ಬಳಿಗೆ ಖಾಲಿ ಕೈಯಲ್ಲಿ ಬಂದು ನಮ್ಮ ಬಲಹೀನತೆ ಹಾಗೂ ಅಸಹಾಯಕತೆಯನ್ನು ಒಪ್ಪಿಕೊಂಡು ದೇವರು ಉಳಿದದ್ದೆಲ್ಲವನ್ನು ಮಾಡಲು ಬಿಡುವಂಥದ್ದೇ ಆಗಿದೆ. ಪ್ರಿಯರೇ, ನೀವು ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ, ಎಲಿಯ, ದಾವೀದ ಮತ್ತು ಸಮುವೇಲರ ಪ್ರಾರ್ಥನೆಗಳನ್ನು ಮತ್ತು ಹೊಸ ಒಡಂಬಡಿಕೆಯಲ್ಲಿ ಪೌಲನ ಪ್ರಾರ್ಥನೆಗಳನ್ನು ಓದಿದರೆ ಈ ಪುರುಷರು ತಾವು ಏನಾಗಿದ್ದರು, ಯಾರು ಅಥವಾ ದೇವರಿಗೆ ಏನು ಮಾಡುವುದಾಗಿ ವಾಗ್ದಾನ ಮಾಡಿದರು ಎಂಬುದರ ಆಧಾರದ ಮೇಲೆ ಎಂದಿಗೂ ದೇವರ ಬಳಿಗೆ ಬರಲಿಲ್ಲ ಎಂದು ನೀವು ಕಂಡುಕೊಳ್ಳುವಿರಿ. ಪ್ರಿಯರೇ, ನಾನು ಅನೇಕ ವರ್ಷಗಳಿಂದ ಸಮರ್ಪಣೆಯ ಆರಾಧನೆಗಳಿಗೆ ಹೋಗಿದ್ದೇನೆ. ಅಲ್ಲಿ ಜನರು ಬೆಂಕಿಯಲ್ಲಿ ಏನಾದರೂ ವಸ್ತುವನ್ನು ಹಾಕಿ ತಾವು ದೇವರಿಗಾಗಿ ಏನನ್ನೋ ಮಾಡಲಿದ್ದೇವೆಂದು ಹೇಳಿಕೊಳ್ಳುತ್ತಾರೆ. ಈ ಎಲ್ಲ ಮಾತುಗಳ ಪ್ರಕಾರ ನಡೆದಿರುವುದಾದರೆ ಲೋಕವೇ ಅಡಿಮೇಲಾಗಿ ಬಿಡುತ್ತಿತ್ತು. ಆದರೆ ಪ್ರಿಯರೇ, ದುರದೃಷ್ಟವಶಾತ್ ಈ ವಾಗ್ದಾನಗಳಲ್ಲಿ ಹೆಚ್ಚಿನವು ನೆರವೇರಲಿಲ್ಲ. ಯಾಕಂದರೆ ದೇವರಿಗೆ ಕೊಡುವುದಕ್ಕೆ ನಮ್ಮಲ್ಲಿ ಏನೂ ಇರುವುದಿಲ್ಲ ಅಲ್ಲವೇ? ಆದರೆ ನಾವು ಆತನ ಬಳಿಗೆ ಖಾಲಿ ಕೈಯಲ್ಲಿ ಬಂದು ಆತನು ಅದನ್ನು ತುಂಬಿಸುವುದಕ್ಕೆ ಬಿಡಬೇಕು. ಮುಂದಕ್ಕೆ ನಾವು ಪ್ರತಿಷ್ಠೆಯ ಸಂದರ್ಭದ ಯಜ್ಞಾರ್ಪಣೆಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 29ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ತರುವಾಯ ನೀನು ಆ ಹೋರಿಯನ್ನು ದೇವದರ್ಶನದ ಗುಡಾರದ ಎದುರಿಗೆ ತರಿಸಿ ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟ ನಂತರ ಎಂಬುದೇ. ಪ್ರಿಯರೇ, ಮಹಾಯಾಜಕನು ಅವನ ಮಕ್ಕಳು ಆ ಹೋರಿಯ ತಲೆಯ ಮೇಲೆ ತಮ್ಮ ಕೈಗಳನ್ನಿಡಬೇಕು. ಈ ರೀತಿ ತಲೆಗೆ ಕೈ ಇಡುವುದರಿಂದ ಏನೋ ವಿಶೇಷವಾದದ್ದು ಕೊಡಲ್ಪಡುತ್ತದೆಂದು ಅನೇಕರು ಭಾವಿಸ್ತಾರೆ. ಆದರೆ ತಲೆಗೆ ಕೈಗಳನ್ನಿಡುವುದರ ಉದ್ದೇಶ ಇದಲ್ಲ. ಒಂದು ಪ್ರಾಣಿಯ ಮೇಲೆ ಕೈಗಳನ್ನಿಡುವುದೆಂದರೆ ಅದು ಒಂದಾಗಿರುವುದನ್ನು ಸೂಚಿಸುತ್ತದೆ. ಒಬ್ಬ ಪಾಪಿಯು ಯಜ್ಞವೇದಿಯ ಬಳಿಗೆ ಬಂದು ತಾನು ತಂದ ಪಶುವಿನ ತಲೆಯ ಮೇಲೆ ಕೈಗಳನ್ನಿಟ್ಟರೆ ಆ ಪಶು ತನ್ನ ಸ್ಥಾನವನ್ನು ತೆಗೆದುಕೊಂಡಿದೆ ಎಂದು ಸೂಚಿಸುವುದೇ ಆಗಿದೆ. ಪ್ರಿಯರೇ, ಆ ಹೋರಿಯು ಆರೋನನ ಸ್ಥಾನವನ್ನು ವಹಿಸಿಕೊಳ್ಳುತ್ತದೆ. ಅವನು ಒಬ್ಬ ಪಾಪಿಯಾಗಿರುವುದರಿಂದ ಅದು ಅವನಿಗೆ ಬದಲಾಗಿ ಸಾಯುತ್ತದೆ. ಇದು ಸರ್ವಾಂಗ ಹೋಮವಾಗಿರುತ್ತದೆ. ಯಾಜಕಾಂಡ ಪುಸ್ತಕದಲ್ಲಿ ಈ ಯಜ್ಞಗಳ ಕುರಿತು ವಿವರವಾಗಿ ನೋಡಲಿದ್ದೇವೆ. ಪ್ರಿಯರೇ, ಏದೇನ್ ತೋಟದಲ್ಲಿಯೂ ಒಂದು ಸರ್ವಾಂಗ ಹೋಮವಿತ್ತು. ಹಿತ್ತಾಳೆಯ ಯಜ್ಞವೇದಿ ಎಂದು ನಾವು ಕರೆದದ್ದು ಕೆಲವೊಮ್ಮೆ ಸರ್ವಾಂಗ ಹೋಮ ವೇದಿ ಎಂದೂ ಕರೆಯಲ್ಪಡುತ್ತದೆ. ಯಾಕೆಂದರೆ ಇದರ ಮೇಲೆಯೇ ಮುಖ್ಯ ಹೋಮ ಸಮರ್ಪಿಸಲ್ಪಡುತ್ತಿತ್ತು. ಪ್ರಿಯರೇ, ಸರ್ವಾಂಗ ಹೋಮವೆಂಬ ಮೊದಲನೇ ಯಜ್ಞವು ಕ್ರಿಸ್ತನನ್ನು ಹಾಗೂ ಆತನು ಯಾರು ಎಂಬುದಾಗಿ ನಮಗೆ ತೋರಿಸುತ್ತದೆ. ಯಜ್ಞವೇದಿಯು ಆತನು ಮಾಡಿದ್ದೇನೆಂಬುದನ್ನು ತೋರಿಸುತ್ತದೆ. ಮುಂದಕ್ಕೆ ನಾವು ಯಾಜಕರ ಆಹಾರ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 29ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ಗಮನಿಸಿರಿ. ಮತ್ತು ಆರೋನನ ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಿದ ಟಗರಿನ ಎದೆಯ ಭಾಗವನ್ನು ತೆಗೆದುಕೊಂಡು ಅದನ್ನು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಬೇಕು. ಅದು ನಿನಗೇ ಸಲ್ಲತಕ್ಕ ಪಾಲು. ಆರೋನನಿಗೂ ಅವನ ಮಕ್ಕಳಿಗೂ ಯಾಜಕ ದೀಕ್ಷೆಯನ್ನು ಕೊಡುವಾಗ ಸಮರ್ಪಿಸಿದ ಟಗರಿನ ಮಾಂಸದಲ್ಲಿ ನೈವೇದ್ಯವಾಗಿ ನಿವಾಳಿಸಿದ ಎದೆಯ ಭಾಗವನ್ನು, ಯಾಜಕರ ಭಾಗಕ್ಕೆ ಪ್ರತ್ಯೇಕಿಸಿದ ತೊಡೆಯನ್ನು ದೇವರದೆಂದು ಭಾವಿಸಬೇಕು ಎಂಬುದೇ. ನೋಡಿರಿ ಪ್ರಿಯರೇ, ಯಾಜಕ ಕಾಂಡದಲ್ಲಿ ನಾವು ನೋಡಿದಂತೆ ಯಜ್ಞ ಪಶುವಿನ ಒಂದು ಭಾಗವು ಆರೋನನಿಗೂ ಯಾಜಕರಿಗೂ ಅವರ ಭಾಗವಾಗಿ ಕೊಡಲ್ಪಡಬೇಕು.
ಲೇವಿಯರ ಪಾಲಿಗೆ ಯಾವ ಭೂಮಿಯೂ ವ್ಯವಸಾಯಕ್ಕಾಗಿ ಕೊಡಲ್ಪಡಲಿಲ್ಲ. ಆದ್ದರಿಂದ ಅವರ ಪೋಷಣೆಗಾಗಿ ಮೇಲಿನ ಏರ್ಪಾಡನ್ನು ದೇವರು ಮಾಡಿದನು. ಲೇವಿಯರು ಗುಡಾರದಲ್ಲಿಯೂ ಮುಂದೆ ದೇವಾಲಯದಲ್ಲಿಯೂ ಸೇವೆ ಮಾಡಬೇಕಾಗಿದ್ದು, ಹೋಮ ಪಶುವಿನ ಒಂದು ಭಾಗವನ್ನು ಅವರದಾಗಿ ಹೊಂದಬಹುದಿತ್ತು. ಮುಂದಕ್ಕೆ ನಾವು ನಿತ್ಯವಾದ ಸರ್ವಾಂಗ ಹೋಮ ಎಂಬ ವಿಚಾರವನ್ನು ನೋಡೋಣ. ನಿತ್ಯ ಸರ್ವಾಂಗ ಹೋಮವು ನಿತ್ಯ ಕಾಲಕ್ಕೂ ಸಮರ್ಪಿಸಲ್ಪಡಬೇಕಾಗಿತ್ತು. ವಿಮೋಚನೆಕಾಂಡ ಪುಸ್ತಕ 29ನೇ ಅಧ್ಯಾಯ 38ನೇ ವಚನದಿಂದ 40ನೇ ವಚನದವರೆಗೆ ಗಮನಿಸಿರಿ. ಯಜ್ಞವೇದಿಯ ಮೇಲೆ ನಿತ್ಯವೂ ಸಮರ್ಪಿಸಬೇಕಾದದ್ದೇನೆಂದರೆ 1 ವರ್ಷದ 2 ಕುರಿಗಳನ್ನು ದಿನಂಪ್ರತಿಯೂ ಹೋಮ ಮಾಡಬೇಕು. ಅವುಗಳಲ್ಲಿ ಒಂದನ್ನು ಪ್ರಾತಃ ಕಾಲದಲ್ಲಿ ಮತ್ತೊಂದನ್ನು ಸಾಯಂಕಾಲದಲ್ಲಿ ಸಮರ್ಪಿಸಬೇಕು. 1.5 ಸೇರು ಶ್ರೇಷ್ಠವಾದ ಎಣ್ಣೆಯನ್ನು 3 ಸೇರು ಗೋಧಿ ಹಿಟ್ಟನ್ನು ಬೆರೆಸಿ ಧಾನ್ಯ ಸಮರ್ಪಣೆಗಾಗಿ ಆ ಮೊದಲನೆಯ ಕುರಿಯ ಸಂಗಡ ಹೋಮ ಮಾಡಬೇಕು. ಪಾನ ದ್ರವ್ಯಾರ್ಪಣೆಗಾಗಿ 1.5 ಸೇರು ದ್ರಾಕ್ಷಾರಸವನ್ನು ಹೋಮ ಮಾಡಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ನಿತ್ಯ ಸರ್ವಾಂಗ ಹೋಮಗಳ ವಿವರವೂ ಕೂಡ ಯಾಜಕಾಂಡ ಪುಸ್ತಕದಲ್ಲಿ ನಮಗೆ ದೊರಕುತ್ತದೆ. ಈ ಹೋಮವು ಪ್ರತಿನಿತ್ಯವೂ ಸಮರ್ಪಿಸಬೇಕಾದದ್ದು. 1 ಕುರಿಯನ್ನು ಪ್ರಾತಃ ಕಾಲದಲ್ಲೂ ಇನ್ನೊಂದನ್ನು ಸಾಯಂಕಾಲದಲ್ಲೂ ಹೋಮ ಮಾಡಬೇಕಿತ್ತು. ತಮ್ಮ ಪಾಪಗಳಿಗೆ ಮರಣವೇ ಯೋಗ್ಯ ಶಿಕ್ಷೆಯೆಂದು, ತಮಗೆ ಬದಲಾಗಿ ಬೇರೊಬ್ಬನು ಸಾಯಬೇಕಾಗಿದೆ ಎಂದು ಜನರಿಗೆ ಇದು ಎಡೆ ಬಿಡದೆ ಜ್ಞಾಪಿಸುತ್ತಿರುತ್ತದೆ. ಪಾಪಕ್ಕಾಗಿ ರಕ್ತ ಸುರಿಸಲೇಬೇಕಾಗಿತ್ತು. ಇಬ್ರಿಯರಿಗೆ ಬರೆದ ಪತ್ರಿಕೆ ಈ ಸತ್ಯವನ್ನು ಸ್ಪಷ್ಟಪಡಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನದಲ್ಲಿ, ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ವಚನವು ಕರ್ತನಾದ ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯ ಕುರಿತಾಗಿ ಹೇಳುತ್ತದೆ. ಹೋರಿ ಹೋತ ಕುರಿಗಳ ರಕ್ತವು ಪಾಪ ನಿವಾರಣೆ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಯೇಸು ಕ್ರಿಸ್ತನ ರಕ್ತವು ಇದಕ್ಕೆ ಶಕ್ತವಾಗಿದೆ. ಆತನ ಯಜ್ಞವು ಸಾಕಾದದ್ದಾಗಿದೆ. ಕರ್ತನು ಪಾಪವನ್ನು ಪೂರ್ತಿ ನಿವಾರಣೆ ಮಾಡಿದನು. ಆತನು ಒಂದೇ ಸಾರಿ ಸತ್ತನು. ಯುಗಾಂತ್ಯದಲ್ಲಿ ತನ್ನ ಯಜ್ಞದ ಮುಖಾಂತರ ಪಾಪ ನಿವಾರಣೆ ಮಾಡುವುದಕ್ಕೋಸ್ಕರ ಪ್ರತ್ಯಕ್ಷನಾದನು. ಪ್ರಿಯರೇ, ಇಲ್ಲಿಗೆ ವಿಮೋಚನೆಕಾಂಡ ಪುಸ್ತಕದ 29ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನಾತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಮುಂದಿನ ಅಧ್ಯಾಯದ ಕಡೆಗೆ ನಾವು ಸಾಗೋಣ. ಪ್ರಿಯ ವೀಕ್ಷಕರೇ, ವಿಮೋಚನೆಕಾಂಡ ಪುಸ್ತಕದ 30ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಧೂಪವೇದಿ, ಈಡು ಕೊಟ್ಟವನು ಆರಾಧಿಸಬಹುದು, ಶುದ್ಧೀಕರಿಸಲ್ಪಟ್ಟವನು ಆರಾಧಿಸಬಹುದು, ಅಭಿಷೇಕಿಸಲ್ಪಟ್ಟವನು ಆರಾಧಿಸಬಹುದು, ಧೂಪ ಎಂಬುದಾಗಿರುತ್ತದೆ. ಮುಂದಕ್ಕೆ ನಾವು ಧೂಪವೇದಿ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಇದು ಆರಾಧನೆಯ ವಿಶೇಷ ಅಧ್ಯಾಯವಾಗಿದೆ. ನಾವು ಗುಡಾರದ ಮೊದಲನೇ ಭಾಗವಾದ ಪರಿಶುದ್ಧ ಸ್ಥಳವನ್ನು ಸರಿಯಾಗಿ ನೋಡುವುದಾದರೆ ಅಲ್ಲಿ 3 ವಸ್ತುಗಳನ್ನು ಕಾಣಬಹುದು. ಇವೆಲ್ಲವೂ ಆರಾಧನೆಯನ್ನು ಸೂಚಿಸುತ್ತದೆ. ಈಗಾಗಲೇ ನಾವು ದೀಪಸ್ತಂಭ ಹಾಗೂ ರೊಟ್ಟಿಯ ಮೇಜು ಇವನ್ನು ನೋಡಿದ್ದೇವೆ. ಆದರೆ ಇಲ್ಲಿ ಒಂದು ವೇದಿಯೂ ಇದೆ. ಅದು ಧೂಪಾರಾಧ್ಯ ವೇದಿ. ರೊಟ್ಟಿಯ ಮೇಜು ಮತ್ತು ಚಿನ್ನದ ದೀಪಸ್ತಂಭಗಳು ದೇವಜನರು ಒಟ್ಟಾಗಿ ಸೇರಿ ಅನ್ಯೋನ್ಯತೆಯಲ್ಲಿರುವುದನ್ನು ಸೂಚಿಸುತ್ತದೆ. ಇದು ನಾವು ಒಟ್ಟು ಸೇರಿ ಹರಟೆ ಮಾತಾಡುವ ಸ್ಥಳವಲ್ಲ, ಕ್ರಿಸ್ತ ಯೇಸುವಿನಲ್ಲಿ ಪೋಷಣೆ ಹೊಂದುವ ಸ್ಥಳವಾಗಿದೆ. ಅದು ಒಂದು ಔತಣಕೂಟವಾಗಿದೆ. ಪ್ರಿಯರೇ, ಧೂಪದ ವೇದಿಯು ಪ್ರಾರ್ಥನೆಯ ಸ್ಥಳವಾಗಿದೆ. ವಿಮೋಚನೆಕಾಂಡ ಪುಸ್ತಕ 30ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಸುಗಂಧ ದ್ರವ್ಯಗಳಿಂದ ಧೂಪ ಹಾಕುವುದಕ್ಕೆ ಜಾಲಿ ಮರದ ಧೂಪವೇದಿಯನ್ನು ಮಾಡಿಸಬೇಕು. ಅದು 1 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ ಚೌಕವಾಗಿರಬೇಕು. ಅದರ ಎತ್ತರವು 2 ಮೊಳವಾಗಿರಬೇಕು. ಅದರ ಕೊಂಬುಗಳು ಅದರೊಂದಿಗೆ ಏಕವಾಗಿರಬೇಕು ಎಂಬುದೇ. ನೋಡಿರಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ತಿಳಿಸಲ್ಪಟ್ಟಿರುವ ಸೂಚನೆಗಳಿಂದ ಇದು ಒಂದು ಚಿಕ್ಕ ವೇದಿಯಾಗಿದೆ ಎಂಬುದು ತಿಳಿಯುತ್ತದೆ. ವಿಮೋಚನೆಕಾಂಡ ಪುಸ್ತಕ 30ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ.
ಅದರ ಮೇಲ್ಭಾಗಕ್ಕೂ 4 ಪಕ್ಕಗಳಿಗೂ ಕೊಂಬುಗಳಿಗೂ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಬೇಕು. ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು. ಅದರ ಕೆಳಗೆ ವೇದಿಯ 2 ಪಾರ್ಶ್ವಗಳಲ್ಲಿ 2 ಚಿನ್ನದ ಬಳೆಗಳನ್ನು ಮೂಲೆಗಳಲ್ಲಿಯೇ ಹಾಕಿಸಬೇಕು. ವೇದಿಯನ್ನು ಹೊರುವುದಕ್ಕೆ ಕೋಲುಗಳನ್ನು ಅವುಗಳಲ್ಲಿ ಸೇರಿಸಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಚಿಕ್ಕ ವಸ್ತುವನ್ನು ಹೊರುವುದಕ್ಕೆ ಸಾಧ್ಯವಾಗುವಂತೆ ಅದರಲ್ಲಿ ಬಳೆಗಳನ್ನು ಮಾಡಿಸಬೇಕಾಗಿತ್ತು. ಅರಣ್ಯಕಾಂಡ ಪುಸ್ತಕದಲ್ಲಿ ಅರಣ್ಯ ಪ್ರಯಾಣದ ಕಾಲದಲ್ಲಿ ಲೇವಿಯರು ಈ ಎಲ್ಲ ವಸ್ತುಗಳನ್ನು ಹೊರುತ್ತಿದ್ದರೆಂದು ಹೇಳಿದೆ. ವಿಮೋಚನೆಕಾಂಡ ಪುಸ್ತಕ 30ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಆಜ್ಞಾಶಾಸನಗಳ ಮಂಜೂಷದ ಮುಂದಣ ತೆರೆಗೆ ಎದುರಾಗಿ, ಅಂದರೆ ಆಜ್ಞಾಶಾಸನಗಳ ಮೇಲಿರುವಂಥ ಮತ್ತು ನಾನು ನಿನಗೆ ದರ್ಶನ ಕೊಡುವಂಥ ಕೃಪಾಸನದ ಮುಂದೆ ಅದನ್ನು ಇರಿಸಬೇಕು ಎಂಬುದೇ. ಈ ವೇದಿಯನ್ನು ತೆರೆಗೆ ಎದುರಾಗಿ ಇಡಬೇಕಿತ್ತು. ತೆರೆಯ ಇನ್ನೊಂದು ಬದಿಯಲ್ಲಿ ಮಂಜೂಷವು ಕೃಪಾಸನವೂ ಇದ್ದವು. ಅದು ಆರಾಧನೆಯ ಸ್ಥಳವಾದ ಪರಿಶುದ್ಧ ಸ್ಥಳದಲ್ಲಿ ಇಡಲ್ಪಟ್ಟಿತ್ತು. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 30ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು. ಆರೋನನು ಪ್ರತಿನಿತ್ಯವೂ ಹೊತ್ತಾರೆಯಲ್ಲಿ ದೀಪಗಳನ್ನು ಸರಿಪಡಿಸುವಾಗಲೂ ಸಾಯಂಕಾಲದಲ್ಲಿ ದೀಪಗಳನ್ನು ಹೊತ್ತಿಸುವಾಗಲೂ ಅದರ ಮೇಲೆ ಸುಗಂಧ ದ್ರವ್ಯಗಳಿಂದ ಧೂಪವನ್ನು ಹಾಕಬೇಕು. ಹೀಗೆ ನಿಮ್ಮಿಂದಲೂ ನಿಮ್ಮ ಸಂತತಿಯವರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ನಿತ್ಯವಾದ ಧೂಪ ಸಮರ್ಪಣೆಯು ಇರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವೇದಿಯು ಯಜ್ಞ ಅರ್ಪಿಸುವ ವೇದಿಯಾಗಿರುವುದಿಲ್ಲ ಎಂದು ಈ ವಾಕ್ಯ ಭಾಗವು ನಮಗೆ ತಿಳಿಸುತ್ತದೆ. ಮುಂದಕ್ಕೆ ವಿಮೋಚನೆಕಾಂಡ ಪುಸ್ತಕ 30ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಆ ವೇದಿಯ ಮೇಲೆ ಬೇರೆ ಯಾವ ಧೂಪವನ್ನೂ ಹಾಕಕೂಡದು. ಅದರ ಮೇಲೆ ಹೋಮವನ್ನಾಗಲಿ ಧಾನ್ಯ ದ್ರವ್ಯವನ್ನಾಗಲಿ ಪಾನ ದ್ರವ್ಯವನ್ನಾಗಲಿ ಸಮರ್ಪಿಸಕೂಡದು ಎಂಬುದೇ. ನೋಡಿರಿ ಪ್ರಿಯರೇ, ಕೇವಲ ಧೂಪ, ಅದು ಕೂಡ ನಿರ್ದಿಷ್ಟ ರೀತಿಯ ಧೂಪವು ಈ ವೇದಿಯ ಮೇಲೆ ಇರಿಸಲ್ಪಡಬೇಕು. ಯಾಜಕರು ದೀಪಸ್ತಂಭದಲ್ಲಿನ ದೀಪವನ್ನು ಹೊತ್ತಿಸುವಾಗಲೆಲ್ಲ ಒಳಕ್ಕೆ ಹೋಗಿ ಧೂಪವನ್ನು ಹಾಕಬೇಕು. ಈ ವೇದಿಯು ಪ್ರಾರ್ಥನೆಯನ್ನು ಸೂಚಿಸುತ್ತದೆ. ಯಾಕಂದರೆ ಧೂಪವು ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ಪ್ರಾರ್ಥನೆ ಹಾಗೂ ಸ್ತೋತ್ರಗಳಿಗೆ ಸೂಚಿತವಾದದನ್ನು ನೋಡುತ್ತೇವೆ. ಕೀರ್ತನೆ 141 2ನೇ ವಚನದಲ್ಲಿ ದಾವೀದನು ಹೇಳುತ್ತಾನೆ, ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ ಎಂಬುದಾಗಿ. ಪ್ರಕಟಣೆ ಪುಸ್ತಕದಲ್ಲಿಯೂ ಈ ಧೂಪದ ಚಿತ್ರಣವಿರುತ್ತದೆ. ಪ್ರಕಟಣೆ ಪುಸ್ತಕ 8ನೇ ಅಧ್ಯಾಯ 3ನೇ ವಚನದಲ್ಲಿ, ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು ಎಂಬುದಾಗಿ ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಲ್ಲಿ, ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು ಎಂದು ಬರೆಯಲ್ಪಟ್ಟಿರುತ್ತದೆ. ಜಕರಿಯನು ಲೇವಿ ಕುಲದವನು, ದೇವಾಲಯದಲ್ಲಿ ಸೇವೆ ಮಾಡುತ್ತಿದ್ದನು. ಪ್ರಿಯರೇ, ಈ ವಚನದ ಪ್ರಕಾರ ಅವನು ಧೂಪವೇದಿಯ ಬಳಿ ಸೇವೆ ಮಾಡುತ್ತಿದ್ದನು ಮತ್ತು ಅದು ಪ್ರಾರ್ಥನೆಯ ಸಮಯವಾಗಿತ್ತು. ಲೂಕನು ತನ್ನ ಸುವಾರ್ತೆ ಆರಂಭಿಸುವಾಗ ಧೂಪವೇದಿಯ ಬಳಿ ಜಕರಿಯನೊಂದಿಗೆ ಪ್ರಾರಂಭಿಸುತ್ತಾನೆ. ಅಂದರೆ ಯಜ್ಞವೇದಿಯ ಬಳಿಯಲ್ಲಿ ಜಕರಿಯನಿಗೆ ಒಂದು ಸಂದೇಶ ಕೊಡುವ ಮೂಲಕ ತನ್ನ 400 ವರ್ಷಗಳ ಮೌನವನ್ನು ದೇವರು ಮುರಿದನು. ಧೂಪವೇದಿಯನ್ನು ಅತಿ ಮಹಾಪರಿಶುದ್ಧ ಸ್ಥಳದಲ್ಲಿ ಇರಿಸಲಾಗಿದೆ. ಇಬ್ರಿಯ ಲೇಖಕನಿಗೆ ಅದು ಎಲ್ಲಿದೆ ಎಂದು ತಿಳಿದಿರಲಿಲ್ಲ ಎಂದು ತೋರುತ್ತದೆ. ವಿಮೋಚನೆ ಕಾಂಡದಲ್ಲಿರುವಂತೆ ಮಹಾಪರಿಶುದ್ಧ ಸ್ಥಳದಲ್ಲಿ ಅಲ್ಲ, ಅತಿ ಮಹಾಪರಿಶುದ್ಧ ಸ್ಥಳದಲ್ಲಿ ಅವನು ಅದನ್ನು ಏಕೆ ಇರಿಸಿದನು? ಯಾಕಂದರೆ ಅವನು ಬರೆಯುವಾಗ ತೆರೆಯು 2 ಭಾಗವಾಗಿ ಹರಿದಿತ್ತು. ಕ್ರಿಸ್ತನು ಲೋಕದಲ್ಲಿ ತನ್ನನ್ನು ಸಮರ್ಪಿಸಿಕೊಂಡನು. ಆತನ ಮಾಂಸವು ಹರಿಯಲ್ಪಟ್ಟು ಆತನು ಕ್ರೂಜಿಯಲ್ಲಿ ಸತ್ತನು. ಆದರೆ ಆತನು ಪರಲೋಕಕ್ಕೆ ಏರಿ ಹೋಗಿದ್ದು ಧೂಪದ ವೇದಿಯು ಈಗ ಪರಲೋಕದಲ್ಲಿರುತ್ತದೆ. ನಾವು ಕ್ರಿಸ್ತನ ಮೂಲಕ ದೇವರ ಬಳಿಗೆ ಬರುತ್ತೇವೆ. ಆತನು ನಮಗಾಗಿ ವಿಜ್ಞಾಪನೆ ಮಾಡುವವನು. ಪ್ರಿಯರೇ, ಕ್ರಿಸ್ತನು ಪರಲೋಕದಲ್ಲಿರುತ್ತಾನೆ ಮತ್ತು ಧೂಪವೇದಿಯು ಆತನಿರುವ ಸ್ಥಾನವನ್ನು ತಿಳಿಸುತ್ತದೆ. ನಾವು ಪ್ರಾರ್ಥನೆಯೊಂದಿಗೆ ದೇವರ ಬಳಿಗೆ ಬರುವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವೇ ಬರಬೇಕು.
ನಾನು ಈಗ ರಕ್ಷಿಸಲ್ಪಟ್ಟಿರುವುದರಿಂದ ಈಗ ನಾನು ನೇರವಾಗಿ ದೇವರ ಬಳಿಗೆ ಹೋಗಬಹುದು ಎಂದು ಅನೇಕರು ಹೇಳುವುದನ್ನು ಕೇಳಿದ್ದೇನೆ. ಇಲ್ಲ ಪ್ರಿಯರೇ, ಪ್ರಿಯ ಮಿತ್ರನೇ, ನೀನು ದೇವರ ಬಳಿಗೆ ಕ್ರಿಸ್ತನ ಮುಖಾಂತರ ಮಾತ್ರವೇ ಹೋಗಬಹುದು. ದೇವರ ಬಳಿಗೆ ನಮ್ಮನ್ನು ತರುವಾತನು ಆತನೇ ಆಗಿದ್ದಾನೆ. ಕ್ರಿಸ್ತನು ಪರಲೋಕದಲ್ಲಿ ನಮಗಾಗಿ ಪ್ರಾರ್ಥಿಸುತ್ತಿದ್ದಾನೆ. ನಮ್ಮ ಮಹಾಯಾಜಕನು ಗುಡಾರದೊಳಗಿದ್ದು ಧೂಪವೇದಿಯ ಬಳಿ ನಮಗಾಗಿ ಪ್ರಾರ್ಥಿಸುತ್ತಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದು ಇಸ್ರಾಯೇಲ್ಯರಿಗೆ ಎಂತಹ ಸಂತಸದ ವಿಚಾರ. ಹಾಗೆಯೇ ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನು ನಮಗಾಗಿ ಪ್ರಾರ್ಥಿಸುತ್ತಿದ್ದಾನೆಂಬುದು ಎಷ್ಟೊಂದು ಸಂತಸದ ವಿಚಾರವಲ್ಲವೇ? ಪ್ರಿಯರೇ, ಕ್ರಿಸ್ತನು ಲೋಕಕ್ಕಾಗಿ ಪ್ರಾರ್ಥಿಸುತ್ತಿಲ್ಲ. ನಿನಗೆ ಇದು ತಿಳಿದಿದೆಯೋ? ಯೇಸು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಹೇಳಿದ್ದಾನೆ, ಏನೆಂದರೆ, ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನಿನ್ನವರಾಗಿದ್ದಾರೆ, ನನ್ನದೆಲ್ಲ ನಿನ್ನದೇ ಎಂಬುದಾಗಿ. ಪ್ರಿಯರೇ, ಆತನು ಲೋಕಕ್ಕಾಗಿ ಯಾಕೆ ಪ್ರಾರ್ಥಿಸುತ್ತಿಲ್ಲವೆಂದು ನೀವು ಕೇಳಬಹುದು. ಪ್ರಿಯರೇ, ಯೇಸು ಕ್ರಿಸ್ತನು ಲೋಕಕ್ಕೋಸ್ಕರ ಸತ್ತನು. ಆತನನ್ನು ಅಂಗೀಕರಿಸುವವರಿಗೆ ಕ್ರಿಸ್ತನನ್ನು ದೊರಕುವಂತೆ ಪವಿತ್ರ ಆತ್ಮನು ಮಾಡುತ್ತಾನೆ. ಕ್ರಿಸ್ತನು ಲೋಕದ ಪಾಪಕ್ಕಾಗಿ ಸಾಯುವುದಕ್ಕಿಂತ ಹೆಚ್ಚಿನದೇನನ್ನೂ ಮಾಡಲು ಸಾಧ್ಯವಿಲ್ಲ. ತನ್ನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದವರಿಗಾಗಿ ಪ್ರಾರ್ಥಿಸುವವನಾಗಿ ಆತನು ಪರಲೋಕದಲ್ಲಿದ್ದಾನೆ. ಆತನು ಇದನ್ನು ನೋಡುತ್ತಾನೆಂಬುದಕ್ಕಾಗಿ ನಾನು ಸಂತೋಷಪಡುತ್ತೇನೆ. ಯಾಕಂದರೆ ಅದಿಲ್ಲದಿರುತ್ತಿದ್ದರೆ ನಾವು ಈ ಲೋಕದಲ್ಲಿ ಹೆಚ್ಚಿನದೇನನ್ನು ಸಾಧಿಸಲು ಆಗುತ್ತಿರಲಿಲ್ಲ. ನಮಗಾಗಿ ಪ್ರಾರ್ಥಿಸುವ ಶ್ರೇಷ್ಠ ಮಹಾಯಾಜಕನೊಬ್ಬನು ನಮಗಿರುವುದು ಎಂಥ ವಿಶೇಷ ಸಂಗತಿಯಾಗಿದೆ. ಪ್ರಿಯರೇ, ಕ್ರಿಸ್ತನು ಯಾರಾಗಿದ್ದಾನೆ ಮತ್ತು ಆತನು ಕ್ರೂಜೆಯಲ್ಲಿ ನಮಗಾಗಿ ಏನು ಮಾಡಿದ್ದಾನೆ ಎಂಬುದಕ್ಕಾಗಿ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಏನೆಂದರೆ, ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು ಎಂಬುದಾಗಿ. ನೋಡಿರಿ ಪ್ರಿಯರೇ, ಯೇಸು ಕ್ರಿಸ್ತನಿಗೋಸ್ಕರ ತಂದೆಯಾದ ದೇವರು ನಮ್ಮನ್ನು ತನ್ನ ಪ್ರಿಯನಲ್ಲಿ ಸ್ವೀಕರಿಸುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 7ನೇ ವಚನ, ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನಗಳಲ್ಲಿ ತಂದೆಯಾದ ದೇವರು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಾವು ಆತನ ಮಾತನ್ನು ಕೇಳುವುದು ಮಾತ್ರವಲ್ಲದೆ ಆತನ ಮೂಲಕವಾಗಿ ಪ್ರಾರ್ಥನೆ ಮಾಡಬೇಕಿದೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವಚನದಲ್ಲಿ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಂದು ಯೇಸು ಹೇಳಿದ್ದಾನೆ. ಆತ್ಮದಲ್ಲಿ ಪ್ರಾರ್ಥಿಸುವುದೆಂದರೆ ಇದೇ ಆಗಿದೆ. ಪ್ರಿಯರೇ, ಈ ವೇದಿಯು ಇತರ ವಸ್ತುಗಳಿಂದ ಪ್ರತ್ಯೇಕವಾಗಿಸಲ್ಪಟ್ಟಿರುವುದನ್ನು ನಾವು ನೋಡಬಹುದು. ಯಾಜಕರು ಮಾತ್ರವೇ ಇಲ್ಲಿ ಆರಾಧಿಸಬಹುದು. ಈ ಸ್ಥಳಕ್ಕೆ ಪ್ರವೇಶಿಸಲು ಅರಸನಾದ ಉಜ್ಜಿಯನು ಪ್ರಯತ್ನಿಸಿದಾಗ ಅವನು ಕುಷ್ಠರೋಗದಿಂದ ಹೊಡೆಯಲ್ಪಟ್ಟನು. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 16ನೇ ವಚನದಿಂದ 21ನೇ ವಚನದವರೆಗೆ ನೋಡಿರಿ. ಯಾಜಕರು ಮಾತ್ರ ಪ್ರಾರ್ಥಿಸಬಹುದು ಮತ್ತು ಕ್ರಿಸ್ತನಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯು ಯಾಜಕನೇ ಆಗಿದ್ದಾನೆ. ಒಬ್ಬ ವ್ಯಕ್ತಿ ಯಾವುದೇ ರೀತಿಯ ಪಾಪದ ಜೀವಿತವನ್ನು ನಡೆಸಿ ಕ್ರಿಸ್ತನನ್ನು ತಿರಸ್ಕರಿಸಿ ಜೀವಿಸಿದರೂ ಕಷ್ಟ ತೊಂದರೆಗಳು ಬಂದಾಗ ಇಂಥ ವ್ಯಕ್ತಿಯು ದೇವರೆದುರು ಮೊಣಕಾಲೂರಿ ಪ್ರಾರ್ಥಿಸಿದರೆ ಉತ್ತರ ದೊರಕುವುದೆಂಬ ಸುಳ್ಳಾದ ಮಾತು ಈ ದಿನಗಳಲ್ಲಿ ತುಂಬ ಹರಡಿರುತ್ತದೆ. ಚಲನಚಿತ್ರಗಳಲ್ಲಿ ಹೀಗೆ ತೋರಿಸ್ತಾರೆ. ಅನೇಕ ಬುದ್ಧಿಹೀನ ಪ್ರಸಂಗಿಗಳು ಈ ರೀತಿ ಬೋಧಿಸ್ತಾರೆ. ಆದರೆ ದೇವರು ಈ ರೀತಿಯಲ್ಲಿ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವನಲ್ಲ. ಪ್ರಿಯರೇ, ನಾವು ಈ ಕುರಿತು ಎಚ್ಚರದಿಂದಿರೋಣ. ಧೂಪದ ವೇದಿಯ ಬಳಿಗೆ ಯಾಜಕರು ಹೋಗುತ್ತಾರೆ. ಒಬ್ಬ ಪಾಪಿಯು ದೇವರಿಗೆ ಮಾಡಬಹುದಾದ ಒಂದೇ ಪ್ರಾರ್ಥನೆಯು, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದೇ ಆಗಿದೆ. ದೇವರಿಗೆ ನಾವು ಪ್ರಾರ್ಥಿಸಿದಾಗ ಆತನು ಕೇಳಿ ಉತ್ತರ ಕೊಡುತ್ತಾನೆ. ವಚನ 8ರಲ್ಲಿ
ನಾವು ಈ ಧೂಪವು ಕರ್ತನೆದುರು ಸದಾಕಾಲವೂ ಅವರ ಎಲ್ಲ ಸಂತತಿಯವರಿಂದಲೂ ಹಾಕಲ್ಪಡಬೇಕೆಂದು ನೋಡಿದ್ದೇವೆ. ಪ್ರಿಯರೇ, ದೇವರಿಗೆ ಸತತವಾದ ಸ್ತುತಿಯು ಸಲ್ಲಬೇಕು. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವು ಎಡೆಬಿಡದೆ ಪ್ರಾರ್ಥಿಸಬೇಕೆಂದು ಹೇಳಿದೆ. ಧೂಪದ ವೇದಿಯ ಮೇಲೆ ದೀಪವು ಬೆಳಿಗ್ಗೆಯೂ ಸಂಜೆಯೂ ಇರತಕ್ಕದ್ದು. ಮಹಾಯಾಜಕನು ಗುಡಾರದೊಳಗೆ ಸ್ವಲ್ಪ ಸಮಯ ಕಳೆಯುತ್ತಾನೆ. ಆ ಧೂಪದ ಸುವಾಸನೆ ಅವನ ಅಂಗಿಗಳಿಗೂ ಹತ್ತಿದ್ದು ಅವನು ಹೊರಗೆ ಬರುವಾಗ ಇದು ಜನರಿಗೂ ಗೊತ್ತಾಗುತ್ತದೆ. ಅವನ ಮೇಲಿನ ಸುವಾಸನೆ ಒಳ್ಳೆಯದಾಗಿರುತ್ತದೆ. ಈ ಮಹಾಯಾಜಕನು ದಾಟಿ ಹೋಗುವಾಗ ಜನರಿಗೆ ಅವನಿಂದ ಹೊರಟ ಸುವಾಸನೆ ಬರುತ್ತದೆ. ಆದರೆ ಈ ದಿನಗಳಲ್ಲಿನ ಭಕ್ತರಲ್ಲಿ ಸರಿಯಾದ ಸುವಾಸನೆ ಹೊರಡುವುದಿಲ್ಲ. ಸರಿಯಾದ ಸುವಾಸನೆಯು ಪ್ರಾರ್ಥನೆಯೇ ಆಗಿದೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಸಮಯ ಕಳೆದಾಗ ದೇವರು ನಮ್ಮ ಸಂಗಡ ಮಾತನಾಡುತ್ತಾನೆ. ಆತನ ಬಳಿಗೆ ಬರೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಾವು ಪ್ರಾರ್ಥನೆ ವೀರರಾಗಬೇಕು ಸ್ವಾಮಿ. ನಮ್ಮಿಂದ ನಿನ್ನ ಸುವಾಸನೆಯು ಬೇರೆಯವರಿಗೆ ಹರಡಬೇಕು. ಇಂಥ ಜೀವಿತಕ್ಕಾಗಿ ನಮ್ಮನ್ನು ಸಿದ್ಧಗೊಳಿಸು, ಬಲಪಡಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು. ಅವರವರು ಇರುವಂಥ ಸ್ಥಳದಲ್ಲಿ ನಿನ್ನ ಬಳಿಗೆ ಬಂದವರು ಬೇಡುವಾಗ ಅವರ ಪ್ರಾರ್ಥನೆಗಳನ್ನು ಆಲಿಸು. ನಿನ್ನ ನೀತಿಗನುಸಾರವಾದ ಸದುತ್ತರವನ್ನು ಕೊಟ್ಟು ಜೀವವುಳ್ಳ ಮಾರ್ಗದಲ್ಲಿ ಮುನ್ನಡೆಸಿ ಅವರೆಲ್ಲ ಅಗತ್ಯತೆಗಳನ್ನು ಪೂರೈಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಪ್ರಾರ್ಥನೆಯನ್ನು ಸೂಚಿಸುವಂಥದ್ದು ಯಾವುದು? ಪ್ರಾರ್ಥನೆಯನ್ನು ಸೂಚಿಸುವಂಥದ್ದು ಯಾವುದು? ಉತ್ತರ: ಧೂಪ, ದೀಪಸ್ತಂಭ, ಹೋಮ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ನಾವು ಕಲಿತ ಮುಖ್ಯ ಸತ್ಯವೇನೆಂದರೆ, ಪ್ರತಿಷ್ಠೆ ಎಂದರೆ ನಾವು ದೇವರಿಗೆ ಮಾತು ಕೊಡುವುದಲ್ಲ, ಖಾಲಿ ಕೈಯಲ್ಲಿ ಆತನ ಬಳಿಗೆ ಬಂದು ಎಲ್ಲವನ್ನೂ ಆತನೇ ಮಾಡಲು ಬಿಡುವಂಥದ್ದು. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಕ್ಕೆ ಯಾವಾಗಲೂ ವಿಧೇಯರಾಗಿರೋಣ. ಇಂದು ನೀವು ಕಲಿತ ವಿಷಯಗಳ ಬಗ್ಗೆ ನಮಗೆ ಕರೆ ಮಾಡಿ ತಿಳಿಸುವಿರಾ? ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.